ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ಮಂಗಳವಾರದಿಂದಲೇ ಪ್ರತಿ ಲೀಟರ್ ಡೀಸೆಲ್ ದರ 2 ರೂಪಾಯಿ ಹೆಚ್ಚಳವಾಗಿದೆ. ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪಟ್ಟಿಗೆ ಡೀಸೆಲ್ ಹೊಸ ಸೇರ್ಪಡೆಯಾಗಿದೆ. ರಾಜ್ಯ ಸರ್ಕಾರವು ಪ್ರತಿ ಲೀಟರ್ ಡೀಸೆಲ್ ಮೇಲೆ ವಿಧಿಸುವ ಮಾರಾಟ ತೆರಿಗೆಯನ್ನ %18.44 ರಿಂದ %21.17ಕ್ಕೆ ಏರಿಕೆ ಮಾಡಿರುವ ಪರಿಣಾಮ ಡೀಸೆಲ್ ದರ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಳವಾಗಿದೆ. ಇದು ನೇರವಾಗಿ ಸರಕು ಸಾಗಣೆ ವೆಚ್ಚದ ಮೇಲೆ ಪರಿಣಾಮ ಬೀರಲಿದ್ದು ಅಗತ್ಯ ವಸ್ತುಗಳ ಮೇಲೆ ಇನ್ನಷ್ಟು ಏರಿಕೆಯಾಗಲಿದೆ. ನವೆಂಬರ್ 4ರ ಮೊದಲ ಪ್ರತಿ ಲೀಟರ್ ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ %24ರಷ್ಟು ಮಾರಾಟ ತೆರಿಗೆ ವಿಧಿಸುತ್ತಿತ್ತು. ಕಳೆದ ವರ್ಷ ಜೂನ್ 15ರಿಂದ ರಾಜ್ಯ ಸರ್ಕಾರವು ಮಾರಾಟ ತೆರಿಗೆ ದರವನ್ನು %18.44ರಷ್ಟು ನಿಗದಿಪಡಿಸಿತ್ತು. ತಕ್ಷಣದಿಂದ ಜಾರಿಗೆ ಬರುವಂತೆ ಪ್ರತಿ ಲೀಟರ್ ಡೀಸೆಲ್ ಮೇಲೆ ಮಾರಾಟ ತೆರಿಗೆಯನ್ನ %21.17ಕ್ಕೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಮಂಗಳವಾರ ಅಧಿಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಪ್ರತಿ ಲೀಟರ್ ಡೀಸೆಲ್ ದರ ₹89.2 ಇಂದ ಇದೀಗ ₹91.2ಗೆ ಹೆಚ್ಚಳವಾಗಿದೆ. ಇನ್ನು ಇದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನೂ ಕೊಟ್ಟಿದ್ದು, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ರಾಜ್ಯದಲ್ಲಿ ಡೀಸೆಲ್ ದರ ಕಡಿಮೆ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ನೀಡುತ್ತಾ ಇದೆ. ಹಾಲಿನ ದರ ಏರಿಕೆಯಾಯಿತು, ವಿದ್ಯುತ್ ದರ ಏರಿಕೆಯಾಯಿತು, ಟೋಲ್ ಶುಲ್ಕವೂ ಕೂಡ ಏರಿಕೆಯಾಯಿತು. ಇದೀಗ ನಿನ್ನೆ ರಾತ್ರಿಯಿಂದ ಡೀಸೆಲ್ ದರವೂ ಕೂಡ ಏರಿಕೆಯಾಗಿದೆ. ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಿಸಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದ್ದು, ನಿನ್ನೆ ತಡರಾತ್ರಿಯಿಂದಲೇ ಇದನ್ನ ಜಾರಿಗೆ ತರಲಾಗಿದೆ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪಟ್ಟಿಗೆ ಡೀಸೆಲ್ ಹೊಸ ಸೇರ್ಪಡೆಯಾಗಿದೆ ಅಂತಾನೆ ಹೇಳಬಹುದು. ಇನ್ನು ರಾಜ್ಯ ಸರ್ಕಾರ ಇದಕ್ಕೆ ಸಮಜಾಯಿಸಿ ಏನಂತ ಕೊಡ್ತಾ ಇದೆ ಅಂತ ಅಂದ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಡೀಸೆಲ್ ದರ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ಈಗ ಪ್ರಸ್ತುತ ಅಂದ್ರೆ ನಿನ್ನೆಯವರೆಗೂ ಡೀಸೆಲ್ ದರ ₹89.2 ಇತ್ತು. ಈಗ 2 ರೂಪಾಯಿಯನ್ನ ಏರಿಕೆ ಮಾಡಿ ನಿನ್ನೆ ತಡರಾತ್ರಿಯಿಂದ ಪ್ರತಿ ಲೀಟರ್ ಡೀಸೆಲ್ ದರವನ್ನ ₹91.2ಗೆ ಹೆಚ್ಚಳ ಮಾಡಿದೆ. ಇನ್ನು ಪೆಟ್ರೋಲ್ ದರ ಏರಿಕೆಯಾಯಿತು, ಡೀಸೆಲ್ ದರ ಏರಿಕೆಯಾಯಿತು ಅಂತ ಹೇಳಿ ವಾಹನ ಸವಾರರ ಸಂಖ್ಯೆಯನ್ನು ಕಡಿಮೆಯಾಗ್ತಾ ಇಲ್ಲ. ಡೀಸೆಲ್ ದರ, ಪೆಟ್ರೋಲ್ ದರ ಎಷ್ಟೇ ಏರಿಕೆಯಾದರೂ ವಾಹನ ಸವಾರರು ಅದನ್ನ ಲೆಕ್ಕಿಸದೆ ಅವರು ನಿರಂತರವಾಗಿ ವಾಹನಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಕಾರಣಕ್ಕಾಗಿ
ಡೀಸೆಲ್ ಪೆಟ್ರೋಲ್ ಅನ್ನ ನಿರಂತರವಾಗಿ ಉಪಯೋಗಿಸ್ತಿರುವಂತಹ ಕಾರಣಕ್ಕೆ ಯಾರು ಕೂಡ ಕೇರ್ ಮಾಡದೆ ವಾಹನಗಳನ್ನ ಚಲಾಯಿಸ್ತಾ ಇದ್ದಾರೆ. ಇದು ಕೂಡ ಸರ್ಕಾರಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋ ನಿಟ್ಟಿನಲ್ಲಿ ತಡರಾತ್ರಿಯೇ 2 ರೂಪಾಯಿಯನ್ನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದೆ.